ಇವ್ನು ಹೊಡ್ದಿ ಕಾವಲಿ ಒಳಕ ಕೇಳ್ತೀನಿ ಅವನ್ನ ತುರುಕ್ಬಿಡು ಹೇಳ್ತೀನಿ. ಹೋಯ್ತಾ ಬತ್ತ 100 ರೂಪಾಯಿ ಕಾಸು ಕೊಟ್ಬಿಟ್ಟು ಕೇಬಲ್ ಹಾಕೋ ಅಂತ 100 ರೂಪಾಯಿ ಕೇಬಲ್ ಹಾಕೋಕದ್ದ ಕಾಣ್ಕೆ ಬೇಕಾ? ಕೊಡು 500 ಜೇಬಲ್ ತಗೊಂಡ್ ಕೊಡು. ನೋಡ್ತೀರಾ, ಇದು ಕೃಷ್ಣ ಬೃಂದಾವನ, ಇದು ರಾಮದೇವ ದೇವಸ್ಥಾನ. ಎರಡು ಎದುರು ಬದ್ರಿಗೆ ಗೈಸ್. ಈ ತರ ಯಾವ ಊರಲ್ಲೂ ಇಲ್ಲ. ಕಳಿಂಗ ಮರ್ದನ ಗುರುಗಳೇ, ಕಳಿಂಗ ಮರ್ದನ ಬೃಂದಾವನ ಗೈಸ್. ಇದು ಗುರುಗಳೇ, ಇದು ಯಾರು ಪ್ರತಿಷ್ಠಾಪನೆ ಮಾಡಿರೋದು ಇದನ್ನ? ಗೈಸ್ ವ್ಯಾಸರಾಯರು ಇದನ್ನ ಪ್ರತಿಷ್ಠಾಪನೆ 800 ಗೈಸ್. ನೋಡಿ ಗೈಸ್, ನಂಗೆ ಗೊತ್ತಿಲ್ಲ, ಬೊಮ್ಮೇಶನ ಹೇಳ್ತಾರೆ. ಹೇಳು ನನಗೆ ಅದ್ರ ಬಗ್ಗೆ ಪಾಡಾಗಿದೆ ಅದು ನಿನ್ನಂಗೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ ಗೈಸ್. ನೆನೆ ಕೆಲಸ ಇದ್ದ ಕಾರಣ ಊರಿಗೆ ಹೋಗೋಕ್ಕಾಗಿಲ್ಲ, ಉಳ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಕೆಲಸ ಹಂಗೆ ಪೆಂಡಿಂಗ್ ಐತೆ. ವೈರ್ ತಗೊಂಬಂದಿದ್ನಲ್ಲ ಗೈಸ್, ಅದಲ್ಲೇ ಉಳ್ಕೊಂಡೈತೆ, ಇನ್ನೂ ಹಾಕಿಲ್ಲ. ಈಗ ಅದೆಲ್ಲ ಕ್ಲಿಯರ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನಾಳೆ ಹೋಗ್ತೀನಿ ಗೈಸ್. ಬನ್ನಿ ಹೋಗೋಣ. ಫೋನ್ ಮಾಡಿದ್ನ ಗೊತ್ತಿಲ್ಲ, ನಿಮ್ಮ ಅತ್ತೆ ಹಂಗಂದ. ಬೊಮ್ಮೇಶಣ್ಣ ಹೇಳು ಅದೇನು? ಅದೇ ವಿಡಿಯೋದಲ್ಲಿ ನನ್ನ ಡೈಲಿ ತೋರಿಸು, ಲಾಗಲ್ಲಿ ಬರ್ತೀನಿ ಅಂದಿಲ್ಲ, ಅದಕ್ಕೆ ತೋರಿಸ್ತಾವನಿ. ಲಾಗ್ ಅಲ್ಲ, ಅದು ಬೇರೆ. ಇಲ್ಲಿ ಲಾಗ್, ಇದು ಯೂಟ್ಯೂಬ್ ಲಾಗ್. ಇದು ಸರಿ ಆಯ್ತು, ತಪ್ಪಾಯ್ತು ಗುರುಗಳೇ, ತಪ್ಪಾಯ್ತು, ಕ್ಷಮಿಸ್ಬಿಡಿ ಆಯ್ತಾ? ಕಾಣಿಕೆ ಕೊಟ್ಟರು ಸಂಸದು, ಕಾಣಿಕೆ ಕೊಡದೇನೆ ಸಂಸಾರ. ಕಾಣಿಕೆ ಬೇಕಾ? ಕೊಡು 500 ಜೇಬಲ್ ತಗೊಂಡ್ ಕೊಡು. ನೋಡ್ತೀರಾ, ಜಾಬಲ್ ತಕೊಡ್ಬೇಕಾಗ್ತದೆ. ಇದ್ರಲ್ಲಿ ತಕೊಡು, ಅದ್ರಲ್ಲಿ ತಕೊಡು. ನೀನೇ ಸಡ್ಡಿ ತಿಂಡಿ ಮಾಡಿದ್ರ? ಡ್ಯೂಟಿ ಮುಗಿಸ್ಕೊಂಡು ಇದೇ ತಾನೇ ಬಂದಿದ್ದೀನಿ. ಎಲ್ಲಿ ಡ್ಯೂಟಿ ಆಡು ಸಾಧಾರಣ ಕಾಲ್ಟ ಮೀಸೆ ತಿರಿಕೊಂಡು. ಆಯ್ತು ಗುರುಗಳೇ, ರಾಮ ಗುರುಗಳು ಮಾತಾಡ್ಸಿ ಸುಮಾರು ಚೆನ್ನಾಗಿದೆ. ನಡೀರಿ, ನಾವು ಬರ್ತೇವೆ. ರಾಮಪ್ಪನ ದೇವಸ್ಥಾನ ಕೈ ಮುಗಿಬೇಕು ರಾಮಪ್ಪಂಗೆ. 2 ಹೂ ಐತೆ, 2 ಹೂ ಕಿತ್ಕೊಳ್ಳುವ. ಪಾಡಾಗಿದೆ ಅದು ನಿನ್ನಂಗೆ. ಇದು 10 ಗಂಟೆಗೆ ಹೆಂಗರಳತ್ತೆ ಗೊತ್ತಾ? ಅಲ್ಲೊಂದು ಬಾಡಾಗದಲ್ಲ, ಅವೆರಡು ನನ್ನಂಗಿರೋ ಇದು ನನಗಿರೋದ. ಅದೇ ನೀ ಹೇಳ್ಬೇಕು, ಇಂಡೈರೆಕ್ಟ್ ಆಗಿ ವಯಸ್ಸಾಯ್ತು ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಆಗಿ ವಯಸ್ಸಾಯ್ತು. ಇನ್ನೇನು 36 ವರ್ಷ ಆಯ್ತು ತಿಂಗಳಿಗೆ. ಗೈಸ್ ಇವನ್ ಬೇರೆ ಬರ್ತಾಡೆ, ಅದೇ ಇವನ್ ಬರ್ತಾಡೆ ಪ್ರ್ಯಾಂಕ್ ಮಾಡ್ತೀನಿ ಗೈಸ್. ಮಾನವನ್ ಮಾಡಿದೀನಲ್ಲ, ಹಾಗೆ ಇದು ಮಾಡ್ತೀನಿ. ಆ ಮಾನವನ್ ಗಂಡಕ್ಕೆ ನಾನು ಕರೀನೇ ಇಲ್ಲ. ಯಾರು ಕರೀನೇ ಇಲ್ಲ, ನನಗೆ ಗೊತ್ತಿರ್ಲಿಲ್ಲ. ಸಂಜೆ 3 ಗಂಟೆ 4 ಗಂಟೆ ಮೇಲೆ ಗೊತ್ತಾಗದೆ. ಅವ್ರ ಹಟ್ಟಿಗೆ ಹೋಗಿವ್ನಿ, ಮನೆಗೆ ಹೋಗಿವ್ನಿ, ಸ್ನಾನ ಮಾಡ್ಬೇಕಲ್ಲ ಅಂತಂದ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಮನೆಗೆ ಬಂದ್ಮೇಲೆ ನಮ್ಮ ಅತ್ತೆ ಹೆಂಗಂತವಳೆ, ಇವತ್ತು ಹೋಗಿದ್ದು ಬರ್ತಡೇ ಕಂಡ್ರು. ಆಮೇಲೆ ಕೇಕ್ ತಗೊಂಡು ರಾಯರ ದರ್ಶನ ಆಯ್ತಾ ಗುರುಗಳೇ? ಮಂತ್ರಾಲಯಕ್ಕೆ ಹೋಗಿದ್ರ ಗುರುಗಳೇ? ಹೌದು. ಹೌದಾ? ಭಾವಸ್ವಾಮಿಗಳು 7 ಗಂಟಲು ನಮ್ಗೆ ಗೊತ್ತಿಲ್ಲ. ನಾನು ಎಲ್ಲ ಹೋಗಿ ಯಾವ್ದೋ ಪೂಜೆ ಗೀಜೆಗೆ ಹೋಗಿರ್ಬೇಕು ಅನ್ಕೊಂಡೆ ನಾನು. 2 ಹೂ ಬಿಟ್ಟಿತ್ತು. ತುಂಬಾ ದರ್ಶನ ಚೆನ್ನಾಗಾಯ್ತು. 4 ಗಂಟೆ ನಿಂತಿದೀವಿ ಒಳಗಡೆ. ನಿಮ್ ಬಿಡ್ತಾರೆ ಗುರುಗಳೇ ಮುಂದ್ಗಡೆ ಮಾಮೂಲಿ. ಅದರಲ್ಲೂ ಇವರು ಸುಧೀಂದ್ರ ತೀರ್ಥ ಅವರ ಮಾಮೂಲಿ ಇದಕ್ಕೆ ಹೋಗಿ ಆಶ್ರಮದಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ಮಂತ್ರಾಕ್ಷತೆಯಲ್ಲಿ ಇಸ್ಕೊಂಡು ಇದ್ರಲ್ಲಿ ಕೂತಿರ್ತಾರಲ್ಲ ಗುರುಗಳೇ, ದೇವಸ್ಥಾನದಿಂದ ಹಿಂಭಾಗದಲ್ಲಿ. ಅದೇ ಅಲ್ಲೂ ಇರ್ತಾರೆ. ಅಲ್ಲಿ ಇದಿದೆಲ್ಲ ಮಠದೊಳಗೆ ಅಲ್ಲಿಗೂ ಹೋಗಿದ್ವಿ ನಾವು. ಹೋಗಿದಾಗ ಇದ್ರಲ್ಲೇನೆ ಮಠದಲ್ಲಿ ಅವತ್ತು ಒಂದೇ ದಿನ ಗುರುಗಳೇ ಅವ್ರ ದರ್ಶನ ಸಿಕ್ಕಿದ್ದು. ಅದೇ ಇಲ್ಲಿಗೆ ಮುದ್ರೆ ಹಾಕ್ಸಿದ್ರಲ್ಲ, ಅದು ಒಂದೇ ದಿನ ಸಿಕ್ಕಿದ್ದು ಅವ್ರು. ಅದು ಮಾಮೂಲಿ ಅಲ್ಲೂ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ಮಠದಲ್ಲೂ ಇರ್ತಾರೆ. ನಮ್ಗೆ ಅಲ್ಲೇ ಮಠದ ಇದ್ರಲ್ಲೇ ಫ್ರೀಯಾಗಿ ಇದಕ್ಕೆ ಸಿಕ್ಕಿದ್ದು ದರ್ಶನ ಮಾಮೂಲಿ. ಸುಧೀಂದ್ರ ತೀರ್ಥ
ಹೋಮ ಅಂತಾರೆ ಇತ್ತಿಂದ ಅದೇ ಗುರುಗಳೇ ಟ್ರೈನು ಆ ಕಡೆಯಿಂದ ಆ ಕಡೆಯಿಂದನೂ ಮಾಡ್ಕೊಂಡ್ವಿ ಈ ಕಡೆಯಿಂದನೂ ಮಾಡ್ಕೊಂಡ್ವಿ ಯಾವ್ದು ಗುರುಗಳೇ ನಾವು ನೋಡಿಸ್ದಾಗ ಸಿಕ್ಲಿಲ್ವಲ್ಲ ಗುರುಗಳೇ ಬೆಂಗಳೂರು ಮಾಡ್ಕೊಂಡ್ವಿ ಬೆಂಗಳೂರಿಂದ ಅಣ್ಣ ನಾವು ಎಲ್ಲ ನೋಡಿದ್ವು ಗುರುಗಳೇ ಬೆಂಗಳೂರು ಸಿಗುತ್ತೆ ಕಣ, ಬೆಂಗಳೂರು ಟ್ರೈನ್ ಸಿಗುತ್ತೆ ಅಲ್ಲಿಂದ ಮಂತ್ರಾಲಯದಿಂದ. ಹೌದಾ? ಆದ್ರೆ ಎಲ್ಲನ್ ತಿಳ್ಕೊಂಡವನೇ ಗೈಸ್ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನೋ ಅಂತ. ಅದಕ್ಕೆ ಅವನಿಗೆ ಗುರ್ಬದ್ನೇನೋ ಇಲ್ಲಾಂದ್ರೆ ಯಾವ್ದಾರ ದೇವ್ರಿಗೆ ಬಸ್ಬಿಟ್ಟು ಬಿಟ್ಬಿಡು. ಅಲ್ಲ ಇರೋ ಈ ನಟ್ಗೆ ಹಿಂಗೆ ಅಲ್ಲ ತಕಂದೆ ಸರಿ. ಈ ಜಾತ್ರೆ ಜಿಲಾಬಿ ತಕೊಂಡಂಗ್ ತಕೊಂಡಿದ್ದೀರಾ, ಪ್ಲೈನ್ ತಕಕ್ಕಿಲ್ವ ಇದ? ಪ್ಲೇನ್ ತಕೋಕೆ ಇದು ನೈಟ್ ಹೊತ್ತಲ್ಲಿ ಬ್ರೈಟ್ನೆಸ್ ಬರುತ್ತೆ ಇದು. ಓ ಇದು ಕಾಣಲ್ಲ ಬಿಡು. ಕಾಣಲ್ಲ, ಕಾಣ್ತಿಲ್ಲ ಬೆಳಕು, ಕಣ್ಣೆ ಕಾಣಲ್ಲ ಕಲ್ಲ. ಏ ಬೆಳಕೊತ್ತು ಕಾಣ್ತಿಲ್ಲ ಕಣ್ಬಿಡು. ನಿನ್ ಕಣ್ಣು ಉಂಟಾಗ ಬಿಡು. ರೇಡಿಯಂ ಹಾಕತ್ತಿದ್ಮೇಲೆ ನಾವು ಚಿಕ್ಕ ರೇಡಿಯಂ ಇದು. ಅದಕ್ಕೆ ರಾಮಸಮಣ ಒಂದು ನಾನೊಂದು ತಗೊಂಡಿವಿ. ಸರಿ ಶ್ರೀಹರಿ ರಾಮಸಮಣ್ಣಂಗೆ ಬೇರೆ ಏನಾದ್ರು ಹಾಕೊಡ್ಬೇಕು ತಾನೆ ನೀನು? ಅವನು ಇದನ್ನ ತಕ್ಕ ಹಾಕನ್ನ ತುಳಸಿ ಪಾಪ ಅವಣ್ಣಂಗೆ ಏಜ್ ಆಗಿರೋನ್ಗೆ ನೀನು ಹಿಂಗೆಲ್ಲ ಮಾಡ್ಸೋದು ಸರಿಯಾ ಬೊಮ್ಮೇಶಣ್ಣ? ಗುರುಗಳೇ ನೆಟ್ಟಿದ್ರ ತುಳಸಿನ? ಯಾರು ನೆಟ್ಟಿ? ನೀವೇ ನೆಟ್ಟಿದ್ರ? ಗೈಸ್ ಇದು ಕೃಷ್ಣ ಬೃಂದಾವನ, ಇದು ರಾಮದೇವ ದೇವಸ್ಥಾನ, ಎರಡು ಎದುರು ಬದ್ರಿಗೆ ಗೈಸ್. ಈ ತರ ಯಾವ ಊರಲ್ಲೂ ಇಲ್ಲ. ಕಳಿಂಗ ಮರ್ದನ ಗುರುಗಳೇ, ಕಳಿಂಗ ಮರ್ದನ ಬೃಂದಾವನ ಗೈಸ್. ಇದು ಗುರುಗಳೇ ಇದು ಯಾರು ಪ್ರತಿಷ್ಠಾಪನೆ ಮಾಡಿರೋದು ಇದನ್ನ? ಕರಿ ಗೈಸ್ ವ್ಯಾಸರಾಯರು ಇದನ್ನ ಪ್ರತಿಷ್ಠಾಪನೆ 800 ಗೈಸ್. ನೋಡಿ ಗೈಸ್, ನಂಗೆ ಗೊತ್ತಿಲ್ಲ, ಬೊಮ್ಮೇಶನೇ ಹೇಳ್ತಾರೆ. ಹೇಳು ನನಗೆ ಅದ್ರ ಬಗ್ಗೆ ಅದನ್ನೇ ಹೇಳು. ನನಗೆ ಅಷ್ಟು ಗೊತ್ತಿಲ್ಲ, ನೀನ್ ಹೇಳ್ತಿದ್ದನ್ನ ಕೇಳಿಸ್ಕೊಂಡು ಹೇಳ್ತಾ ಇರೋದು ನಾನು. ಅದನ್ನ ಹೇಳು. ಈಗ ಹೇಳ್ದಲ್ಲ 800 ವರ್ಷಗಳ ಹಿಂದೆ ಮಾಡಿರೋದು. ವ್ಯಾಸರಾಜರು ಪ್ರತಿಷ್ಠಾಪನೆ ಯಾಕೆ ಮಾಡಿದ್ದು ಅಂದ್ರೆ ಅದನ್ನ ನಮ್ಮ ಊರಲ್ಲಿ ಕಾಲರ ಮತ್ತೆ ದನಗಳಿಗೆ ಈ ಜ್ವರ ಬಂದ್ರೆ ಅಥವಾ ಕಾಲ್ ಬಾಯಿ ಜ್ವರ ಅವು ಇವು ಏನಾರ ಬಂದ್ರೆ ಅದು ಬರದೇ ಇರಲಿ, ಊರಿಗೆ ಮಾರಿರು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಕಳಿಂಗ ಮರ್ದನ ಮತ್ತೆ ಕೆಳಗಡೆ ಹನುಮಂತ, ಆ ಕಡೆ ಈ ಕಡೆ ವಾಸುಕಿ ಮತ್ತೆ ಈ ಕಡೆ ರಾಕ್ಷಸನ ಹೆಸರು. ಇವ್ರ ಹೆಸರು ನನಗೆ ಗೊತ್ತಿಲ್ಲ ಗೈಸ್. ಇದನ್ನ ಇಲ್ಲಿಗೆ ನಿಲ್ಸು ಗೈಸ್. ಇದನ್ನ ಪೂರ್ತಿಯಾಗಿ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ಗೈಸ್. ಒಳಗಡೆ ಈಗ ನಾನು ಸ್ನಾನ ಮಾಡಿಲ್ಲ, ಒಳಗಡೆ ಹೋಗಿಲ್ಲ. ಒಂದಿನ ಕರ್ಕ ಬಂದು ಇವ್ನು ಎಳಕ್ಕ ಬಂದು ಇವ್ನು ಬುಡ್ದೇನೆ ಕತ್ತಿಗೆ ಚೈನ್ ಹಾಕೊಂಡು ಹಿಂಗೆ ಎಳಕ ಬಂದು ಫುಲ್ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಓಕೆ ಬರೋಣ, ಹೋಗೋಣ. ನಾನು ಕಲೆಕ್ಷನ್ಗೆ ಹೋಗ್ಬೇಕು, ಸಿಗ್ತೀನಿ. ಶ್ರೀರಾಮನ ಕೈ ಮುಗಿದ್ ಬಿಡ್ತೀನಿ. ಕಳಿ ಹಿಂಗೆ ಇಟ್ಕೋಬೇಕಾ? ಹಂಗೆ ಇಟ್ಕೊಂಡ್ರೆ ನೀ ಕಾಣ್ತೀಯ. ಈಚೂರು ಹಿಡಿಬೇಕಲ್ಲ, ಬಿಸಿಲು ಸರಿಯಾಗಿ ಕಾಣಿಸಲ್ವಲ್ಲ. ಸಿಕ್ಕಿರೋ ಮುಗಿ ಚೆನ್ನಾಗಿ ಮುಗಿ. ಜೊತೆಗೆ ಇನ್ನೊಂದು ಕೊಡ್ಲಿ ಅಂತ ಮುಗಿತಿದೆಯೋ ಇಲ್ಲ ಒಂದೇ ಸಾಕು ಮುಗಿತೀವಿ. ಇದು ಆಡ್ತಿದೆ, ಇಲ್ದೇ ಆಡ್ತಿದೆ. ಕೈ ಮುಗಿಬೇಕಾದ್ರೆ ಗುರುಗಳೇ ಏನೇನೋ ಹೇಳ್ತಾನೆ ಗುರುಗಳೇ. ಯಾರು ಗುರುಗಳೇ? ಮಾನವಂದಿರ್ಲಿ ಗುರುಗಳೇ, ಸ್ವಾಮಿ ನೋಡ್ಬೇಕು ನೀವು. ಸ್ವಾಮಿ ನೋಡ್ಬೇಕು. ಅವನ ಅಜೀಬ್ ಮಾಡಾಕ್ ಬಿಟ್ಟವನೇ ಗುರುಗಳೇ ಅವನ. ಗಂಡೊಳೆ ನಾನು ಹೇಳ್ಕೊಟ್ಟಾಗೆ ಎಂದವನೇ ಮಾತ್ರ. ನೈಟ್ ಮಾಡ್ಕೊ ಬಂದಾರ ಗುರುಗಳೇ. ಬಂದಲ್ಲ, ನೀವು ಬಂದಿರ್ಲಿಲ್ವಲ್ಲ ಸುಮಾರು ದಿನ. ಓಟಿ ಗಿಟಿ ಇಲ್ವಾ? ನೈಟ್ ಮಾಡಿದ್ರೆ ಓಟಿ ಇರಲ್ಲ. ಓಟಿ ಇದ್ರು ಕೊಡಲ್ಲ. ನೈಟ್ ಮಾಡಿದವ್ರಿಗೆ ನೆಕ್ಸ್ಟ್ ಡೇ ಕೊಡಲ್ಲ. ಈಗ ಮೊನ್ನೆ ಯಾವಾಗ ಹೋಗೋದನ್ನೊಂದು 4-5 ದಿನ ಇದು ನಿಮ್ ಪ್ರೀಮಿಯರ್ ಪ್ರೈಟ್ರಿ ಅವರು ಸಬ್ಸ್ಕ್ರೈಬರ್ ಆಗೋರಲ್ವಾ? ನನಗೆ ಒಂದಿಬ್ರು 3 ಜನ ಆಗೋರಲ್ಲ. 4-5 ದಿನ ಹೋಗೋದು. 4-5 ದಿನ ಬುಕ್ ಮಾಡಿದ್ದು ಮಾಮೂಲಿ ಇದ್ರಲ್ಲೇನೆ. ಆ ಕಡೆಯಿಂದ ಬರೋಕೆ ಬೆಂಗಳೂರು 24-25 ಇತ್ತು. ಆಮೇಲೆ ಕನ್ಫರ್ಮ್ ಆಯ್ತು.
ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಈಗ ಒಂದ್ ಕೆಲಸ ಮಾಡಮ್ಮ, ಇತ್ತಿಂದ ಒಂದೇ ಬರುತ್ತಲ್ಲ ಹೋಗ, ಆ ಕಡೆಯಿಂದ ಮಾಮೂಲಿ ಇದ್ರಲ್ಲಿ ದರ್ಶನ ಮಾಡ್ಕೊಂಡು ಒಂದೇ ದಿನ ಬಂದ್ಬಿಡ್ಬೋದು. ನಿಮ್ಗೆ ತತ್ಕಾಲಲ್ಲಿ ಸಿಗುತ್ತೆ ಬೇಕಾದ್ರೆ. ಈಗ ನಾಳೆ ಹೋಗ್ತೀನಿ ಅಂದ್ರೆ ಇವತ್ತು ಹೋಗಿ ತತ್ಕಾಲ ಅಂತ ಒಂದು 100 ರೂಪಾಯಿ ಜಾಸ್ತಿ, 100 ರೂಪಾಯಿ ಜಾಸ್ತಿ, 100 ರೂಪಾಯಿ ಜಾಸ್ತಿ. ಈಗ 330 ರೂಪಾಯಿ 100. ಒಯ್ತೀರಾ ಪಮೇಶಣ್ಣ? ಸುಮ್ನಿರೋ, ನನ್ನ ಮಾತೆ ಕೇಳೋ. ನಾನು ಮದುವೆ ಆದ್ಮೇಲೆ ನಾನು ಹೆಡ್ತಿ ಕರ್ಕೊಬರ್ತೀನಿ ಜೊತೆಲಮ್ಮ. ಇನ್ನು 2 ತಿಂಗಳು. ಈಗ ಸೋಮವಾರ ಹೋಗ್ತಾ ಇದೀವಿ. ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀರಾ? ಏನೋ ರಶ್ ಅಂತಲ್ಲ ಗುರುಗಳೇ, ಜಗಳ ಗಲಾಟೆ ಐತದೆ. ಗಲಾಟೆ ಎಲ್ಲ ನಡೀತಾ ಐತಲ್ಲ ಗುರುಗಳೇ? ಅಂದ್ರು ಅದಕ್ಕಿಂತ ಏನಿಲ್ಲ. ಈಗ ಅಂದ್ರೆ ವಾರದ ದಿನಗಳ ವೀಕ್ ಡೇಸ್ಗಳಲ್ಲಿ ಹೋದ್ರೆ ಇದಾಗುತ್ತೆ ಅಂತ. ಶನಿವಾರ ಭಾನುವಾರ ಹೋದ್ರೆ ಫುಲ್ ಕ್ರೌಡ್ ಇರುತ್ತೆ. ವೀಕ್ ಆಫ್ ಅಲ್ಲಿ ಹೋದ್ರೆ ಸೋಮವಾರ ಹೋದ್ರೆ ಏನಿಲ್ಲ. ನಾವು ಹೋಗ್ಲಿಲ್ಲ ಗುರುಗಳೇ, ಬರ್ಲಿಲ್ಲ ನೀವು? ಬರ್ಲಿಲ್ಲ. ನಾವು ಹೋಗೋಣ ಅನ್ಕೊಂಡ್ ಕ್ಯಾನ್ಸಲ್ ಮಾಡಿದ್ವಿ ಗುರುಗಳೇ. ಹೋಮ ನಡಿಲ್ಲ ಅಂತ ನಮ್ಮ ಹುಡುಗರುಗಳೆಲ್ಲ ಹೋಗಿದ್ ಬಂದ್ರಿ ಕರ್ನಾಟಕದಲ್ಲಿ ನನ್ ಬಿಟ್ಬಿಟ್ಟು ಹೋಗಿದ್ದ, ನಾನು ಅವ್ನ್ ಬಿಟ್ಬಿಟ್ಟು ಹೋಗಿದ್ದೆ. ಕರ್ನಾಟಕದವ್ರು ಯಾರು ಬರ್ಬೇಡಿ ಅಂದ್ಬಿಟ್ಟು ಏನೋ ಇದ್ ಮಾಡ್ತಾವ್ರೆ ಅಲ್ಲಿ ಅಂತೆಲ್ಲ ವಾಟ್ಸಪ್ ಅಲ್ಲೆಲ್ಲ ಹಾಕಿದ್ವಿ. ಏನಾರಾಗ್ಲಿ ಓ ಬೇಡ ಬಿಡ, ನಾವು ಹೋಗೋದೇ ಬೇಡ. ನಮ್ ಕರ್ನಾಟಕದಲ್ಲ ಅಂತ ದೇವಸ್ಥಾನ ಬೇಜಾನ ಹೋಮ, ಇಲ್ಲಿಂದ ಅಲ್ಲಿಗೆ ಹೋಗಿ ನೋಡ್ಬೇಕಾ? ನಂಜುಂಡೇಶ್ವರ, ಮಾದಪ್ಪನ ಬೆಟ್ಟ ಅದೇ. ಅಲ್ಲ ಇದೆ ಎಲ್ಲಾ ಕಡೆನೂ ಅವನೇ. ಅದೇನಪ್ಪಾ ಅಂದ್ರೆ ದಕ್ಷ ಯಜ್ಞ ನಡೆದಿಸ್ತಳ, ಮೌನವಾಗಿರ್ಬೇಕು. ಅದರಿಂದ ಅವ್ರು ನಾವು ಹೋದ್ರೆ ಈಗ ಗುರುಗಳೇ ಆಲ್ಮೋಸ್ಟ್ ಕೇರಳಕ್ಕೆ ಇವ್ರದ್ದು ತಪ್ಪದೆ, ನಮ್ ಕರ್ನಾಟಕದವ್ರದ್ದು ಕೇರಳದವ್ರಲ್ಲಿ ಅವರು ಪದ ಹೇಳ್ತಿರ್ತಾರೆ, ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ. ಹರ ಹರ ಮಹಾದೇವ್ ಓದ್ಸತಿ ನೋಡಿದ್ಯಾ? ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಅರ್ತ್ತವ್ರೆ. ಅದು ಅಲ್ಲಿದೆ ರೌದ್ರಾವತಾರವಾಗಿ ಇರೋದಂತೆ ಅಲ್ಲಿ. ಪೂಜೆ ಆಗ್ಲಿ ಅಮ್ಮ. ಆ ರೌದ್ರಾವತಾರಕ್ಕೆ ಇವ್ರು ಹೋಗ್ಬಿಟ್ಟು 200 ರೌದ್ರಾವತಾರ ಮಾಡಿದ್ರೆ ಅವ ಇನ್ನೂ ಕೇರಳಿಸ್ತಾನೆ. ಅದಕ್ಕೆ ಅವರು ಸೈಲೆಂಟ್ ಆಗಿ ಮಾಡ್ತಾರೆ. ಕೇಳುದು ಅಲ್ಲಿ ನಾನು ಹೋಗಿದಾಗ ಗುರುಗಳು ಅದೇ ಇನ್ನೊಂದು ಇವರು ಮತ್ತೆ ಸಾಂಬಾರ್ ಬಿಟ್ಟು ಇವ್ರು ಯಾರೋ ಅದೇ ಸೈಲೆಂಟ್ ಅಂದ್ರೆ ಸೈಲೆಂಟ್ ಆಗಿರ್ಬೇಕಂತೆ ಗುರುಗಳೇ. ಅಣ್ಣ ಗಜಬ್ರೋ ಅವ್ರ ತಮ್ಮ ಬಂದಿದ್ರಲ್ಲ ನಾವು ಹೋಗಿದ್ದಾಗ, ಬನ್ನಿ ಕರ್ಕೊಯ್ತೀನಿ ಅಂದ್ರು ಪುನಃ ಇಲ್ಲ ನೀವು ಹೋಗಿ ಅಂದ್ಬಿಟ್ಟು ವಾಪಸ್ ಬಂದೆ ನಾನು. ಅದಕ್ಕೆ ಫೋನೇ ಮಾಡ್ತಿಲ್ಲ ಗಜಬ್ರೋ ಈಗ. ಅಣ್ಣ ಭಯ್ಯ ಗಜಬ್ರೋ ಫೋನೇ ಮಾಡ್ತಿಲ್ಲ, ಯಾಕೋ ಗೊತ್ತಿಲ್ಲ. ಅವನಿಗೆ ಬೇಜಾರಾಗೋಗದೆ, ಜೋರಾಗಿ ಮಾತಾಡು. ಅವ್ರಿಗೂ ಬೇಜಾರಾಗೋಗದೆ. ಯಾಕೆ? ಏನ್ ಮಾತಾಡೋದ್ನಿ, ಏನ್ ಮಾತಾಡುವ ಏನ್ ಮಾತಾಡೋಣಪ್ಪ? ಏನಕ್ಕಾರ ಫೋನ್ ಮಾಡ್ತೀರಿ? ಈಗ ಫೋನೇ ಮಾಡ್ತಿಲ್ಲ ಈಗ. ನೀನು ಎಡಿಟ್ ಮಾಡೋಕೆ ಆಯ್ತಾ ಇಲ್ಲ, ನಂದು ಹಂಗಾಗೋಗದೆ ಅಂತ ಎಡಿಟ್ ಮಾಡ್ಕೊಂಡಿಲ್ಲ ಈಗ ನೀವು. ಯಾವ ಫೋಟೋ ಕಳ್ಸೋರೆ ಒಂದ್ ಮಾತ್ರ ಎಡಿಟ್ ಮಾಡಿ ಕಳಿಸ್ದೆ, ಇನ್ನೂ 15 ಫೋಟೋಸ್ ಏನಾವೆ, ಅದು ಎಡಿಟ್ ಮಾಡೇ ಕಳಿಸಿಲ್ಲ. ಅದಕ್ಕೆ ಮಾಡಿಲ್ಲ ಅಂತ ಕತ್ತೀನಿ. ಎಡಿಟ್ ಮಾಡಿ ಕಳಿಸ್ತಿಲ್ಲ, ಅವ್ರಿಗೆ ಎಲ್ಲ ಬೇಜಾರು ಗೀಜಾರು ಮಾಡ್ಕೊಂಡಿರ್ಬೇಕು. ನಮ್ಮೂರು ಗ್ರಾಮ ದೇವತೆ ಇವಳು, ಈಗ ಹಾಕ್ಬಿಟ್ಟವ್ರ ಅವಳಿಗೆ. ಅವ್ರು ಬೇಗ ಆಗ್ತಿಲ್ಲ ಅದಕ್ಕೆ ಮೀನಿಂಗ್ ಬರ ವಿಡಿಯೋ ಮಾಡ್ಲೇಬೇಕು ನಿಂದ. ಇವನೇ ನೋಡಿ ಓತಿಕೆತ್ತ ಅಂತ ಹೇಳಿ ಮದುವೆ ಇವನು ವಿಡಿಯೋ ಮಾಡಿ ಹಾಕ್ಬ ಅಂತ. ಬಾರೋ ಅಪರೂಪದ ಮುಳ್ಳಂದಿ ಅಂತ. ಮಂಡ್ಯಕ್ಕ ನಾನು ಈಗ ಮೈಸೂರಿಂದ ಈಗ ಬಂದಿದ್ದೆ, ಮೈಸೂರಿಗೆ ಹೋಗಿದೆ. ಕಿಡ್ನಿ ಮರಕ್ಕೆ ಹೋಗಿದ್ಯಾ? ಅದು ಎಲ್ಲ ಹೊಂಟೋದ್ರೆ ಬಿಡಿ ಚದಿ ಅರ್ಥಾನೆ ಯಾರು ತಗೊಂಡವರು ಬಿಡಿ ಸೇರಿ 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 ಎಲ್ಲ ಹೊಟ್ಟೋಗದೆ. ಕಿಡ್ನಿ ಮಾರ್ಬಿಡ್ಮೆ ಹೇಳು ಒಂದ, ಯಾರು ತಗೊಂಡವರು ಅಂತಾನೆ. ಯಾಕಪ್ಪ ಆಸ್ಪತ್ರೆಗೆ ಯಾಕೆ ಹೋಗಿದೆ? ಇವ್ನು ಹೊಡ್ದಿ ಕಾವಲಿ ಒಳಕ ಕೇಳ್ತೀನಿ, ಅವನ್ನ ತುರುಕ್ಬಿಡು ಹೇಳ್ತೀನಿ. ಹೋಯ್ತಾ ಬತ್ತ 100 ರೂಪಾಯಿ ಕಾಸು ಕೊಟ್ಬಿಟ್ಟು ಕೇಬಲ್ ಹಾಕೋ ಅಂತ 100 ರೂಪಾಯಿ ಕೇಬಲ್ ಹಾಕೋಕತ್ತ. ಹಂಗ ಹಾಕೋಲ್ಲ, ಹಂಗ ಹಾಕಂಗಿದ್ರೆ ಹಾಕ್ಬಿಡು ನೀ. ಇಲ್ಲಪ್ಪ ನಮ್ಮ ಹುಡುಗನೇ ಕಳಿಸ್ತೀನಿ. ಇಲ್ಲ 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 ನಾವೇ ಕಳಿಸ್ತೀನಿ. ನಾನು ನಂಬಿಟ್ಟು ಹಂಗೆ ಹೇಳ್ತೀನಿ ಕೇಳು. ಹಾಕು 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 ಅಂದ್ಬಿಟ್ಟು ಹಾಕ್ಸ್ಬಿಟ್ಟು ಹಾಕು ಅಂದ್ಬಿಟ್ಟು 2 ತಿಂಗಳು ಹಾಕ್ಸ್ಬಿಟ್ನಾ. ಇನ್ನು 5 ನಿಮಿಷ ಬರೋಗು ಆಚಕೊಂಡು ಕಳಿಸ್ತು, ಕೊಡ್ತೀನಿ ಅನ್ನೋದು.
ಆಮೇಲೆ ಇದು ಮಾಡಿ ಚಿಕ್ಕಾಗ್ಬೇಕಾದ್ರೆ ಇಸ್ಕೊಂಬೋದೆ ನಾನು ಎಲ್ಕ ಹಂಗೆ ಕ್ಯಾಶ್ ಇಸ್ಕಾಗ್ತಾವೆ ಎಲ್ರಿಗೂ ನಮ್ಗೆ ಹೆಂಗೆ ಕೊಟ್ಟು ಓಡಿಸ್ತಾರೆ ನಾವು ಹಂಗೆ ತಾನೇ ಹಾಕೋದು ಅದು ಬಿಟ್ಟು ಹಾಂ ಎಲ್ಕ ಕ್ಯಾಶ್ ಇಸ್ಕೋದು ನೀನು ಹಾಕ್ಬಿಡಪ್ಪ ಸಣ್ಣ ಗೇಕವ್ರು ಒಂದು ಕಳಕ್ ನಿಂತ್ಕೊಂಡು ನೋಡ್ಕೋಬೇಕು ನಡಿ ನಡಿ ನೋಡಿ ಅದೇ ನಡಿ ಅಂತಾರಲ್ಲ 100 ರೂಪಾಯಿ ನೀನು ಹೆಡ್ತಿಗೆಲ್ಲ ಕೊಟ್ಟದಕ್ಕೆ ನಡಿ ಅದಕ್ಕೆ ನಿಂತ ವೀಸಿ ಅಲ್ಲಿ ಕೊಟ್ಟಿದ್ದು ನಿನ್ಗೆ ಗೊತ್ತಾಯ್ತು ಕಣ ಹಾಕೋ ಕೇಬಲ್ ಏನಿಲ್ಲ 100 ರೂಪಾಯಿ ಇಸ್ಕೊಬಿಟ್ಟಿದ್ರೆ ಕಾಸು ಕೊಡ್ದೇನೆ 70 ಫೋನ್ ಮಾಡ್ತಾವನೆ ಕಾಸು ಕೊಟ್ಟಿದ್ರೆ 170 ಫೋನ್ ಮಾಡಮ್ಮ ಈ ಕರೆನ್ಸಿ ಎಲ್ಲ ಆಡ್ತಾ ಇರ್ದು ಕಾಸು ಆಗ್ತಾ ಇಲ್ಲ ಸುಮ್ಗೆ ಸುಳ್ಳಾಕ ಹೋಯ್ತಾನೆ ಹೋಗಿ ಕೆಲ್ಸಕ್ಕೆ ಹೋಗಿದ್ ಬರೋಗು ನೀವು ಹೋಗಿ ಮಂಡ್ಯಕ್ಕೆ ಹೋಯ್ತೀವಿ ಮಂಡ್ಯಕ್ಕೆ ಹಾಕೋನೆ ಇಲ್ಲೇ ಇರ್ತೀನಿ ಕಣ ಇವತ್ತು ಹೋಗು ನಿಂತ್ಕೊಬೇಡ ಮಕ್ಳು ಹಿಡಿಯೋರು ಬಂದವ್ರೆ ಅತಿಂದ ಈಚೆ ಬರ್ಬೇಡ ಗೈಸ್ ಮೆಟೀರಿಯಲ್ ಎತ್ಕೊಂಡಿದ್ದೀವಿ ಹೋಗ್ಬೇಕು ಈ ಕೆಲಸಕ್ಕೆ ಗೋಡೆ ಗುಜ್ಜಿ ಉಜ್ಜಿ ಹಂಗಾಗೈತೆ ನೋಡಿ ಗೋಡೆ ಗುಜ್ಜಿ ಈಗ ಒಂದು ಸ್ವಲ್ಪ ಪೇಂಟ್ ಡ್ರಾಪ್ ಮಾಡ ಗೈಸ್ ಈಗ ರವಿ ಫೋನ್ ಮಾಡ್ಬಿಟ್ಟು ಕಾಗೆ ಹಾರಿಸ್ತೀವಿ ಗೈಸ್ ಕರೆ ಎಲ್ಲೂ ಕರೆದ್ರು ಬರಲ್ಲ ಅಂತ ನೋಡ್ಮ ಏನಂದನೋ ಅಂತ ಈಗ ಫೋನೇ ಎತ್ತಿಲ್ಲ ಅನ್ಸುತ್ತೆ ನಾ ಕರಿಯ ಸಾವುಕಾರ ಫೋನೇ ಎತ್ತಿಲ್ಲ ಅನ್ಸುತ್ತೆ ಇವ ಹಾಂ ಮೋಸ್ಟ್ಲಿ ಹಂಗೆ ಇರಬೇಕು ದುಡ್ಡು ಕೇಳೋಕ್ಕೆ ಫೋನ್ ಮಾಡ್ತಾವನೆ ಇವ ಕಾಸು ಕೇಳೋಕ್ಕೆ ಅಂತ ಪಕ್ಕಲ್ಲ ಫೈನಲಿ ಎಲ್ಲ ಕೆಲಸ ಮುಗೀತು ಒಂದು ಮಾತ್ರ ಪೆಂಡಿಂಗ್ಗಳು ಉಳ್ಕೊತು ಹೊಸ ಕಲೆಕ್ಷನ್ದು ಅವರು ಅಣ್ಣ ಇಲ್ಲದೇ ಇರೋ ಕಾರಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಹೊಸ ಲಾಗಲ್ಲಿ ಸಿಗೋಣ ಗೈಸ್ ಬಾಯ್